ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ನಿಂದಿಸುವನೊಬ್ಬ, ಸ್ತುತಿಸುವನೊಬ್ಬ, ಇವರಿಬ್ಬರೂ ನಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ. ಪುಣ್ಯವನೊಬ್ಬಾತ ಕೊಂಬ, ಪಾಪವನೊಬ್ಬಾತ ಕೊಂಬ. ಕೂಡಲ ಸಂಗಮ ದೇವರಲ್ಲಿ ಕೂಡಲ ಸಂಗಮ ದೇವನ ಶರಣ ನಿತ್ಯ ಮುಕ್ತನಯ್ಯ. ಇದು ಬಸವಣ್ಣನವರ ಒಂದು ಅದ್ಭುತವಾದ ವಚನ. ಸ್ತುತಿಸುವನೊಬ್ಬ, ನಿಂದಿಸುವನೊಬ್ಬ, ಇವರಿಬ್ಬರು ನಮ್ಮ ಶಿವಯೋಗಿಯ ಪರಮ ಬಂಧುಗಳು. ಅಂದ್ರೆ ಈ ಜಗತ್ತಿನಲ್ಲಿ ಹುಟ್ಟಿದ ಮೇಲೆ ಸ್ತುತಿ ಮತ್ತು ನಿಂದೆ ಎರಡು ಬಂದೇ ಬರ್ತವೆ. ಅದನ್ನ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಹಾಗಾದ್ರೆ ಅದಕ್ಕೆ ಪ್ರತಿಕ್ರಿಯೆ ಮಾಡ್ಬೇಕಾ ಮಾಡಬಾರ್ದ ಅಂತ ಪ್ರಶ್ನೆ ಬರ್ತದೆ. ಇಲ್ಲಿ ಬಸವಣ್ಣವರು ಒಂದು ಸ್ಪಷ್ಟವಾಗಿ ಹೇಳ್ತಾರೆ, ಶಿವಯೋಗಿಯ ಪರಮ ಬಂಧುಗಳು. ಭಕ್ತ ಸ್ಥಳದಲ್ಲಿ ಇರ್ತಕ್ಕಂಥವ್ರು ಅಥವಾ ಇನ್ನು ಭಕ್ತರೇ ಆಗಲಿದ್ದವರು ಈ ವಚನ ಹೇಳ್ಕೊಂಡು ಹೇಡಿಗಳಾದ್ರೆ ಪ್ರಯೋಜನ ಇಲ್ಲ. ಆಮೇಲೆ ತಾವು ಪ್ರತಿಕ್ರಿಯಿಸಿದ್ದಕ್ಕೆ ಪಶ್ಚಾತ್ತಾಪ ಪಡುವ ಅಗತ್ಯವೂ ಇಲ್ಲ. ಶಿವಯೋಗಿಯ ಸ್ಥಿತಿ ಮುಟ್ಟಿದಂಥವ್ರು ಯಾರಿದ್ದಾರೆ, ಶರಣರ ಸ್ಥಿತಿ ಮುಟ್ಟಿದಂಥವ್ರು ಯಾರಿದ್ದಾರೆ, ಅವ್ರಿಗೆ ವಚನ ಅನ್ವಯ ಆಗುತ್ತೆ. ಸ್ತುತಿಸುವನೊಬ್ಬ, ಸ್ತುತಿ ಅಂದ್ರೆ ಹೊಗಳೋದು, ಹೊಗಳಿಕೆ. ನಿಂದಿಸುವನೊಬ್ಬ, ತೆಗಳಿಕೆ. ಹೊಗಳವನು ಮತ್ತು ತೆಗಳವನಿಬ್ರು ನಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ. ಅವರೇ ಸ್ತುತಿಸುವವರು, ನಿಂದಿಸುವವರು ಇಬ್ರು ಬೇಕಾದವ್ರೆ. ಹೊಗಳವರಂತೂ ಬಂಧುಗಳಾಗಿ ಹಾಕ್ತಾರೆ. ಅವರನ್ನು ಎಲ್ಲರೂ ಬಂಧುಗಳು ಅಂತ ಕಂಡೇ ಕಾಣ್ತಾರೆ, ಅದ್ರಾಗೇನು ಸಂಶಯ ಇಲ್ಲ. ಆದ್ರೆ ನಿಂದಿಸುವವರನ್ನು ಪರಮ ಬಂಧುಗಳು ಅಂತ ಕಾಣುವನು ಶಿವಯೋಗಿ ಶರಣ. ಅದರ ಅರ್ಥ ನಾವೆಲ್ಲರೂ ಹಾಗೆ ಆಗ್ಬೇಕು ಅಂತ ಏನಿಲ್ಲ. ನಾವೆಲ್ಲ ಹಾಗೆ ಆಗ್ಬಿಟ್ಟಿದೀವಿ ಅಂತನೂ ಅಲ್ಲ. ನಾವು ಪ್ರತಿಕ್ರಿಯೆ ಕೊಡ್ಲೇಬೇಕು. ಅದರಲ್ಲೂ ವಿಶೇಷವಾಗಿ ವೈಯಕ್ತಿಕ ನಿಂದೆ, ವೈಯಕ್ತಿಕ ಸ್ತುತಿ ಬಂದಾಗ ಸುಮ್ಮನಿರೋಣ. ಆದರೆ ಧರ್ಮಕ್ಕೆ ಚ್ಯುತಿ ಬಂದಾಗ, ಸಾಮೂಹಿಕವಾಗಿ ದಾಳಿ ಮಾಡಿದಾಗ, ಸಮಾಜದ ಮೇಲೆ, ಧರ್ಮದ ಮೇಲೆ ದಾಳಿ ಮಾಡಿದಾಗ ಪ್ರತಿಕ್ರಿಯೆ ಕೊಡಲೇಬೇಕು. ಆವಾಗ ಈ ವಚನ ಹೇಳ್ಕೊಂಡು ಸುಮ್ಮನೆ ಕೂತ್ಕೋಬಾರ್ದು. ಇನ್ನೊಂದು ವಚನ ಇದೆಯಲ್ಲ, ಹೊಯ್ದವರನ್ನ ಹೊರೆದವರೆಂಬೆನು, ಬೈದವರನ್ನ ಬಂಧುಗಳೆಂದು, ನಿಂದಿಸಿದವರನ್ನ ತಂದೆ ತಾಯಿಗಳೆಂಬೆನು, ಜರಿದವರನ್ನ ಜನ್ಮ ಬಂಧುಗಳೆಂಬೆನು. ಅದು ವೈಯಕ್ತಿಕವಾಗಿ ಆ ಥರ ನಡ್ಕೊಂಡಾಗ, ನನ್ನ ಪರ್ಸನಲ್ ನಿಂದೆ ಮಾಡಿದಾಗ ನಾವು ಸುಮ್ಮನೆ ನೋಡ್ಬೇಕಾದ್ರೆ. ಆದರೆ ಸಮಾಜದ ವಿಷಯ ಬಂದಾಗ, ಧರ್ಮದ ವಿಷಯ ಬಂದಾಗ ಹಾಗೆ ಕೂತ್ಕೋಬಾರ್ದು. ಆವಾಗ ಗಣಾಚಾರ, ನಮ್ಮ ಗುರುವಿಗೆ, ಬಸವ ತತ್ವಕ್ಕೆ, ಅಥವಾ ನೀವು ನಿಮ್ಮ ನಂಬಿಕೊಂಡಂಥ ಗುರುವಿಗಳ ತತ್ವಕ್ಕೆ ಯಾವ ಕುಹಕಿಗಳು, ಅಹಂಕಾರಿಗಳು ದಾಳಿ ಮಾಡಿದಾಗ ಅದಕ್ಕೆ ನಾವು ತಕ್ಕನಾದ ಉತ್ತರ ಕೊಡ್ಬೇಕು. ಅದು ಇವಾಗ ನಮ್ಮ ಧರ್ಮಗಳು, ಅಂದ್ರೆ ನಮ್ಮ ಏನು ಭಾರತೀಯ ಸಂಸ್ಕೃತಿಯಲ್ಲಿ ಹುಟ್ಟಿದಂಥ ಧರ್ಮಗಳು ದಾಳಿಯನ್ನ ಅಥವಾ ಹಿಂಸೆಯನ್ನ ಹೇಳಲ್ಲ. ಬೌದ್ಧ, ಜೈನ, ಲಿಂಗಾಯತ ಧರ್ಮಗಳು ಮತ್ತು ಋಷಿಗಳು ಕೆಲವರು ಅವರು ಅಹಿಂಸೆಯನ್ನು ಪ್ರತಿಪಾದನೆ ಮಾಡ್ತಾರೆ. ಆದರೆ ಕಾನೂನಾತ್ಮಕ ಹೋರಾಟಕ್ಕೆ ಯಾರು ಬೇಡ ಅಂತ ಹೇಳಲ್ಲ. ಕಾನೂನಾತ್ಮಕ ಹೋರಾಟವನ್ನ ಮಾಡಲೇಬೇಕು. ಆವಾಗ ಈ ವಚನ ಹೇಳ್ಕೊಂಡು ಕೊಡೋ ಅಗತ್ಯ ಇಲ್ಲ. ಆದರೆ ಬರ್ತಾ ಬರ್ತಾ ನಾವು ಇಂಥ ಸ್ಥಿತಿಯನ್ನು ಗಳಿಸ್ಬೇಕು. ಆ ಪಾಪ ಮಾಡತಕ್ಕಂಥವ್ರು, ಅಂದ್ರೆ ಸುಮ್ಮನೆ ನಿಂದಿಸ್ತಕ್ಕಂಥವ್ರು, ಇನ್ನೊಬ್ಬರಿಗೆ ಕೆಟ್ಟದಾಗ ಮಾತಾಡ್ತಕ್ಕಂಥವ್ರು ಶಿಕ್ಷೆಯನ್ನು ಅನುಭವಿಸಿಯೇ ತೀರ್ಬೇಕು. ಅನುಭವಿಸ್ತಾರೆ, ಅದ್ರಾಗೇನು ಸಂಶಯ ಇಲ್ಲ. ಮತ್ತೆ ಯೇಸು ಕ್ರಿಸ್ತನು ಕೂಡ ಒಂದು ವಚನದಲ್ಲಿ, ಬೈಬಲಲ್ಲೂ ಬರುತ್ತದು, ದೇವ್ರು ಹೇಳ್ತಾನೆ ಅಂತ ಹೇಳೋದು ಯೇಸು ಕ್ರಿಸ್ತ, ನೀನು ಪ್ರತಿಕಾರವನ್ನು ತಗೋಬೇಡ, ನಾನು ಪ್ರತಿಕಾರವನ್ನು ತಗೊಂತೀನಿ, ದೇವ್ರು ಹೇಳ್ತಾನೆ. ಅದರ ಅರ್ಥ ದೇವ್ರಿಗೆ ಬಿಡು, ಅವನು ದೇವ್ರ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಎನ್ನುವ ಮಾತು ಬರ್ತದಿಲ್ಲಿ. ಅದಕ್ಕೆ ಮೊದಲನೇದಾಗಿ ನಿಂದಿಸುವುದು ವ್ಯರ್ಥ, ಒಳ್ಳೇದಲ್ಲ. ಅದಕ್ಕೆ ಒಂದು ಗಾದೆ ಹೇಳ್ತಾರಲ್ಲ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಹೇಳ್ಬಿಟ್ಟು, ಅವರು ಆ ಬಾಯಲ್ಲೂ ಅನುಭವಿಸ್ಬೇಕು, ಬಾಯಲ್ಲೂ ತಗೊಳ್ತಾರೆ, ಜೊತೆಗೆ ಅದರ ಶಿಕ್ಷೆಯನ್ನು ಅನುಭವಿಸ್ತಾರೆ. ಸುಮ್ಮನೆ ನಿಂದಿಸಿದ್ರೆ, ಪಾಪ ಮಾಡಿದ್ರಂತೂ ಅವ್ರ ಪಾಪ ಕಡಿಮೆ ಆಗುತ್ತೆ. ಪಾಪ ಮಾಡ್ಲಾರ್ದೆ ಸುಮ್ಮನೆ ನಿಂದಿಸಿದ್ರೆ ಅವ್ರಿಗೆ ದೊಡ್ಡ ಶಿಕ್ಷೆ ಆಗತ್ತೆ. ಅದಕ್ಕೋಸ್ಕರ
ಸ್ತುತಿ ಅಂದ್ರೆ ಕೆಟ್ಟದಾಗಿ ಅಂದ್ರೆ ಸುಮ್ಮನೆ ಏನೋ ಕೆಲಸ ಮಾಡೋದು ಮಾಡಿಸ್ಕೊಳ್ಳೋಕ್ಕೋಸ್ಕರ ಸುಳ್ಳು ಸುಳ್ಳು ಹೊಗಳೋದು ಇದು ಮಾಡಬಾರ್ದು. ಸುಳ್ಳು ಸ್ತುತಿ ಮಾಡಬಾರ್ದು, ಸುಳ್ಳು ಹೊಗಳಿಕೆ ಮಾಡಬಾರ್ದು, ಇದ್ದಿದ್ದನ್ನೇ ಹೇಳೋಣ. ಆಮೇಲೆ ಸಣ್ಣ ಮಕ್ಕಳು ಕೆಲಸ ಮಾಡಿದಾಗ, ಸಣ್ಣ ಮಕ್ಕಳು ಏನೋ ಗೆದ್ದಾಗ ಅವ್ರಿಗೆ ನಾವು ಸ್ವಲ್ಪ ಹೊಗಳಬೇಕು, ಮಕ್ಕಳಿಗೆ ಪ್ರೋತ್ಸಾಹ ಆಗತ್ತ. ದೊಡ್ಡ ದೊಡ್ಡ ಸಾಧನೆ ಮಾಡಿದಾಗ್ಲೂ ಕೂಡ ಅವ್ರಿಗೆ ಮಕ್ಕಳಿರ್ಲಿ ಯುವಕರಿರ್ಲಿ ದೊಡ್ಡವರಿರ್ಲಿ ಸಣ್ಣವರಿರ್ಲಿ ಅವರು ದೇಶದ ದೃಷ್ಟಿಯಿಂದ ಧರ್ಮದ ದೃಷ್ಟಿಯಿಂದ ಅವರು ದೊಡ್ಡ ಕೆಲಸ ಮಾಡಿದಾಗ ಖಂಡಿತವಾಗ್ಲೂ ಸ್ತುತಿ ಮಾಡಲೇಬೇಕು. ಸ್ತುತಿಸೋದು ಒಳ್ಳೇದು. ಇಲ್ಲದೆ ಇದ್ರೆ ಅದಕ್ಕೆ ಪ್ರಶಸ್ತಿಗಳು ಸನ್ಮಾನಗಳು ಇರೋದು ಅದಕ್ಕೋಸ್ಕರನೇ. ಅವ್ರು ಇನ್ನೂ ಹೆಚ್ಚು ಮಾಡಲಿ, ಜೊತೆಗೆ ಅವರಿಂದ ಪ್ರೇರಣೆಗೊಂಡು ಇನ್ನೂ ಕೆಲವರು ಅಂತ ಮಾರ್ಗವನ್ನು ತುಳಿಲಿ ಅನ್ನೋ ಕಾರಣಕ್ಕಾಗಿ ಸರ್ಕಾರಗಳು ಸಮಾಜ ಪ್ರಶಸ್ತಿಗಳನ್ನ ಕೊಡುತ್ತೆ. ಅದು ಒಂದು ರೀತಿ ಸ್ತುತಿನೇ, ಗೊತ್ತಾಯ್ತಲ್ಲ. ಶಿಕ್ಷೆ ಇದೆಯಲ್ಲ, ತಪ್ಪು ಮಾಡಿದಾಗ ಶಿಕ್ಷೆ ಕೊಡೋದು ಒಂದು ಪಕ್ಷ ನಿಂದಿನೇ, ಅದು ಮಾಡಲೇಬೇಕು. ಶಿಕ್ಷೆ ಮತ್ತು ರಕ್ಷೆ ಇಲ್ಲದೆ ಹೋದರೆ, ಶಿಕ್ಷೆ ಸನ್ಮಾನಗಳಿಲ್ಲದೆ ಹೋದರೆ ಜಗತ್ತು ದೇಶ ಒಂದು ಲಾ ಆ್ಯಂಡ್ ಆರ್ಡ್ರಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಲಾ ಆ್ಯಂಡ್ ಆರ್ಡರ್ ಆಗಿರ್ಬೇಕಾದ್ರೆ, ಕಾನೂನು ಸುವ್ಯವಸ್ಥೆ ಇರಬೇಕಾದ್ರೆ ಈ ಎರಡೂ ಇರಬೇಕು. ಶಿಕ್ಷೆನೂ ಇರಬೇಕು, ಜೊತೆಗೆ ಸನ್ಮಾನನೂ ಇರಬೇಕು. ಆವಾಗ ಅದು ದೇಶ ಪ್ರಗತಿ ಹೊಂದುತ್ತೆ. ನಾವು ವೈಯಕ್ತಿಕ ನಿಂದೆಯಲ್ಲಿ ತೊಡಗಬಾರ್ದು. ವೈಯಕ್ತಿಕ ನಿಂದೆಯಲ್ಲಿ ತೊಡಗಿದಾಗ ಅವ್ರು ನೊಂದ್ಕೊಂಡಾಗ ಆ ನೋವು, ಆ ಶಾಪ ತಟ್ಟಿದ್ದಲ್ಲ ಯಾರಿಗೂ ಕೂಡ. ಬಿಟ್ಟಿದ್ದಲ್ಲ, ಅದು ತಟ್ಟಿದ್ದಲ್ಲ, ಆ ಶಾಪ ಬಿಟ್ಟಿದ್ದಲ್ಲ. ಆ ನೋವು ಪ್ರತಿಯೊಬ್ಬರು ಅನುಭವಿಸ್ಲೇಬೇಕಾಗತ್ತೆ. ಆದ್ದರಿಂದ ಎಚ್ಚರಿಕೆ ತೆಗೆದುಕೊಳ್ಳೋಣ. ಕೂಡಲ ಸಂಗನ ಶರಣರು ನಿತ್ಯ ಮುಕ್ತರು. ಪುಣ್ಯವನ್ನೊಬ್ಬಾತ ಕೊಂಬ, ಪಾಪವನ್ನೊಬ್ಬಾತ ಕೊಂಬ, ಕೂಡಲ ಸಂಗನ ಶರಣರು ನಿತ್ಯ ಮುಕ್ತರು. ಅಂದರೆ ಅವರು ಸದಾ ನಿಶ್ಚಿಂತವಾಗಿ, ಮುಕ್ತಿ ಅಂತಂದ್ರೆ ಏನಿಲ್ಲ ಇಲ್ಲಿ, ನಿಶ್ಚಿಂತವಾಗಿ ತಮ್ಮ ಕಾಯಕದಲ್ಲಿ ತಮ್ಮ ಸಾಧನೆಯಲ್ಲಿ ತಲ್ಲೀನರಾಗಿರ್ತಕ್ಕಂಥವರು ನಿತ್ಯ ಮುಕ್ತರು. ಈಗ ನಮಗೆ ಒಂದು ರೀತಿ ಅನುಭವ ಆಗ್ತಾ ಇದೆ. ಏನು, ಬೆಳಗ್ಗೆ ಎದ್ರೆ ರಾತ್ರಿ ಮಲಗೋ ತನಕ ಸಮಯ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಿಜವಾಗಿ ಸಣ್ಣವರಿದ್ದಾಗ ಸಮಯ ಹೋಗೋದು ಕಷ್ಟ ಆಗ್ತಿತ್ತು. ಆಮೇಲೆ ನಾವು ಇನ್ನು ಮಹಾಮನೆ ಕಟ್ಟಕ್ಕೆ ಮುಂಚೆ ಬೇರೆ ಬೇರೆ ಊರುಗಳಿಗೆ ಪ್ರವಚನ ಹೋದಾಗ ಅವಾಗೆಲ್ಲ ಓದೋರು ಅವರೆಲ್ಲ ಕಡಿಮೆ ಇರ್ತಿದ್ರು, ಓದ್ತಿರ್ಲಿಲ್ಲ. ಜೊತೆಗಿದ್ದವರು ಪುಸ್ತಕ ಓದೋದು ಕಷ್ಟ ಆಗ್ತಿತ್ತು, ಅವಾಗೆಲ್ಲ ತೊಂದರೆ ಆಗ್ತಾ ಇತ್ತು. ಆದರೆ ಇವಾಗ ಓದೋದು, ಅಧ್ಯಯನ ಮಾಡೋದು, ಪ್ರವಚನಗಳು, ಪ್ರಾಣಾಯಾಮ, ಧ್ಯಾನ, ಯೋಗ, ವಾಕಿಂಗ್ ಇವೆಲ್ಲ ಇಟ್ಕೊಂಡಾಗ ಸಮಯ ಹೋಗೋದೇ ಗೊತ್ತಾಗಲ್ಲ. ಸಮಯವೂ ಕೂಡ ಒಂದು ಸಂಪತ್ತು ಅಂತ ಈಗ ಅನ್ನಿಸ್ತಾ ಇದೀವಿ. ಸಮಯವೂ ಕೂಡ ಒಂದು ಸಂಪತ್ತು. ಜೀವನ ಅನ್ನುವಂಥದ್ದು ಒಂದು ಸಂಪತ್ತು, ಪರಮಾತ್ಮನಿಂದ ಕೊಡಲ್ಪಟ್ಟಿರುವಂತಹ ಒಂದು ಸಂಪತ್ತು. ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳೋಣ. ನಮ್ಮ ದೈನಂದಿನ ಜೀವನವನ್ನ ಇನ್ನೂ ಹೆಚ್ಚು ಹೆಚ್ಚು ಸುಧಾರಿಸಿಕೊಳ್ಳೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.